ಕಾಫಿ ಬೆಳೆಗಾರರ ಕೊರಳಿಗೆ ಉರುಳಾಗಿರುವ ಸರ್ಫೇಸಿ ಕಾಯ್ದೆ ವಿರೋಧಿಸಿ ಏಪ್ರಿಲ್ 22ರಂದು ಬೆಳಗ್ಗೆ 11 ಗಂಟೆಗೆ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಸಂಸತ್ ಸದಸ್ಯರ ಕಚೇರಿ ಮತ್ತು ಕೆನರಾ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಎದುರು ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ ಮಹೇಶ್ ಹೇಳಿದರು. ಕಾಫಿ ಬೆಳೆ ಅನ್ನೋದು ಭೂಮಿಯಿಂದ ಬೆಳೆಯುವಂಥ ಒಂದು ಕೃಷಿ ಆಧಾರಿತವಾದಂಥ ಬೆಳೆನೇ. ಅವ್ರೇನು ಮಾಡಿದ್ದಾರೆ, ಈಗ ಇದನ್ನು ಕಾಫಿ ಮತ್ತು ಪೆಪ್ಪರನ್ನು ವಾಣಿಜ್ಯ ಬೆಳೆಯಾಗಿ ಪರಿವರ್ತನೆ ಮಾಡಿ ಇದನ್ನು ಕಮರ್ಷಿಯಲ್ ಕಡೆ ಬಂದು ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಸಾಲವನ್ನು ಪಡೆದಿದ್ರೆ ಅದು ಸರ್ಫೇಸಿ ಕಾಯ್ದೆ ಒಳಗೆ ಬರ್ತಾ ಇದೆ ಅನ್ನೋ ಒಂದು ಹುನ್ನಾರವನ್ನು ಇಟ್ಕೊಂಡು ಸುಮಾರು 2.5-3 ಎಕರೆ ಇರುವಂಥ ಜಮೀನು ಜಾಸ್ತಿ ಇರುವಂಥ ಅಂಥ ಒಂದು ರೈತರ ಜಮೀನನ್ನೇ ಹರಾಜು ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಇವರೇನು ಅಂದರೆ 100 ಎಕರೆ ಕಾಫಿ ತೋಟ ಇರೋರನ್ನ ಯಾರನ್ನೂ ಮುಟ್ಟೋಕೆ ಹೋಗ್ತಾ ಇಲ್ಲ. 4 ಎಕರೆ 3 ಎಕರೆ 5 ಎಕರೆ ಇರುವಂಥ ಒಂದು ಸಣ್ಣ ಹಿಡುವಳಿದಾರರನ್ನು ಒಂದು ಒಕ್ಕಲೆಬ್ಬಿಸೋಕ್ಕೋಸ್ಕರ ಇದ್ರ ಹಿಂದೆ ನಾವೊಂದು ರೈತ ಸಂಘದ ಗಮನಕ್ಕೆ ಬಂದಿರೋದು ಈ ರಿಯಲ್ ಎಸ್ಟೇಟ್ ಮಾಫಿಯಾಗಳು, ಭೂ ಮಾಫಿಯಾಗಳು ಏನಿದ್ದಾರೆ, ಇವರು ಈ ಭೂಮಿಯನ್ನು ಕಬಳಿಸೋಕ್ಕೋಸ್ಕರ ಬ್ಯಾಂಕ್ನವರೊಂದಿಗೆ ಶಾಮೀಲಾಗಿ ಈ ಒಂದು ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಇದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಖಂಡಿತವಾಗಿ ಖಂಡಿಸುತ್ತೆ. ಈಗಾಗಲೇ ನಾವು ಹೇಳಿಕೆ ಕೊಟ್ಟಿದ್ದೀವಿ. ಈ ಹೇಳಿಕೆ ಕೊಟ್ಟ ನಂತರ ಹರಾಜು ಪ್ರಕ್ರಿಯೆ ಸಾಮಾನ್ಯ ನಿಂತಿದೆ. ನೋಟಿಸ್ ಕೊಟ್ಟರು ಏನು ಹೇಳ್ತಾ ಇದ್ದೀವಿ ಅಂದರೆ, ಒಂದು ವೇಳೆ ಮಿತಿ ಮೀರಿ ನೀವು ಆ ರೈತರ ಜಮೀನನ್ನು ಹರಾಜು ಮಾಡಿದರೆ ಆ ರೈತ ಆ ಭೂಮಿ ಕಳ್ಕೊಂಡಂಥ ರೈತನ ನೆರವಿನೊಂದಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಆ ಜಾಗಕ್ಕೆ ಹೋಗಿ ಯಾರು ಅವರನ್ನು ಹರಾಜನ್ನು ಮಾಡ್ಕೊಂಡಿರ್ತಾರೆ ಆ ವ್ಯಕ್ತಿಗೆ ಆ ಭೂಮಿಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಕಾರ್ಯಚಟುವಟಿಕೆಗಳನ್ನ ಮಾಡೋದಕ್ಕೆ ಬಿಡೋದಿಲ್ಲ. ಆ ರೈತರ ಭೂಮಿಯನ್ನು ನೀವು ಮುಟ್ಗೋಲು ಹಾಕಿಕೊಳ್ಳಿಕ್ಕೂ ಬಿಡೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಈಗಾಗಲೇ ಕೊಟ್ಟಿದ್ದೀವಿ. ಈಗಾಗಲೇ ಎಲ್ಲ ಕಾಫಿ ಬೆಳೆಗಾರರ ಒಕ್ಕೂಟಗಳು ಈ ಒಂದು ಚಳುವಳಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಬ್ಯಾಂಕ್ನವರು ಮಿತಿ ಮೀರಿ ಈ ಪ್ರಕ್ರಿಯೆಯನ್ನು ಹರಾಜು ಪ್ರಕ್ರಿಯೆಯನ್ನು ಮುಂದುವರಿಸಿದರೆ ದೊಡ್ಡ ಮಟ್ಟದಲ್ಲಿ ಕೇಂದ್ರ ಮಟ್ಟದಲ್ಲೂ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟವನ್ನು ರೂಪಿಸುತ್ತೆ. ಈಗಾಗಲೇ ಕೊಡಗು ಮತ್ತು ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ 4 ಜಿಲ್ಲೆಯ ಬೆಳೆಗಾರರನ್ನು ಭೇಟಿಯಾಗಿದ್ದೀವಿ. ಅವರ ಬೆಂಬಲವನ್ನು ತಗೊಂಡು ಇದರ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೋರಾಟವನ್ನು ಮಾಡ್ತೀವಿ. ಅದಕ್ಕಿಂತ ಮುಂಚೆ ಸರ್, ಈಗ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಫಿ ಬೆಳೆಗಾರರ ಸಾಲ ವಸೂಲಾತಿಗಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಸರ್ಫೇಸಿ ಕಾಯ್ದೆ ಬೆಳೆಗಾರರ ಕೊರಳಿಗೆ ಉರುಳಾಗಿ ಪರಿಣಮಿಸಿದೆ ಎಂದರು. HD ದೇವೇಗೌಡರು ಮಾಜಿ ಪ್ರಧಾನಿ, ಒಂದು ಗೌರವಾನ್ವಿತ ಪ್ರಧಾನಿಯವರ ಜೊತೆ ಒಂದು ಸಮಾಲೋಚನೆ ಮಾಡಿ ಈ ಸರ್ಫೇಸಿ ಕಾಯ್ದೆಯಲ್ಲಿ ನಾವು ಯಾವುದೇ ಭೂಮಿಯನ್ನು ಹರಾಜು ಮಾಡಲಿಕ್ಕೆ ನಾನು ಬಿಡೋದಿಲ್ಲ, ಇದನ್ನು ನಿಲ್ಲಿಸ್ತೀನಿ ಅನ್ನೋ ಒಂದು ಹೇಳಿಕೆಯನ್ನು ನಿರ್ಮಲಾ ಸೀತಾರಾಮನ್ ಹೇಳಿದರು. ಹೇಳಿ ಈಗ ದಿವಸನೇ ಆಲ್ದೂರು ಹೋಬಳಿಯಲ್ಲಿ ಸುಮಾರು 4-5 ರೈತರ ಭೂಮಿಯನ್ನು ಹರಾಜು ಮಾಡಲಿಕ್ಕೆ ನೋಟಿಸ್ಬಿಟ್ಟಿದ್ದಾರೆ. ಇಲ್ಲಿ ಕೇಳೋದೇನಂದ್ರೆ, ನಾವು ಒಬ್ಬ ಮಾಜಿ ಪ್ರಧಾನಿಗೂ ಕೂಡ ಬೆಲೆ ಇಲ್ವ ಈ ದೇಶದಲ್ಲಿ, ಇನ್ನು ಸಾಮಾನ್ಯ ರೈತರ ಒಂದು ವ್ಯವಸ್ಥೆ ಏನು, ಅವ್ರ ಜೀವನ ಹೇಗೆ ಅನ್ನೋದನ್ನು ನಾವು ಕೇಳಬೇಕಾಗಿದೆ. ಒಂದು ರೈತರಿಗೋಸ್ಕರ ಈ ಕೆಲವು ನಾವು ದೇಶಗಳನ್ನ ಮಾದರಿಯಾಗಿ ಇಟ್ಕೊಳ್ಬೇಕಾಗುತ್ತೆ. ಎಲ್ಲಿಯಾದರೂ ಒಬ್ಬ ರೈತ ಅವನು ದಿವಾಳಿಯಾಗಿದ್ದಾನೆ ಅಂದರೆ ಸರ್ಕಾರನೇ ಮುಂದೆ ನಿಂತು ಅವನ ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ತಾರೆ. ಇವತ್ತು ಈ ಸರ್ಕಾರಗಳೇನು ಮಾಡ್ತಾರೆ, ಸಣ್ಣ ಹಿಡುವಳಿದಾರರ ಭೂಮಿನೆಲ್ಲ ಕಬಳಿಸಿ ಭೂಮಾಫಿಯಾದವರಿಗೆ ಮಾಡಿಕೊಡುವಂಥ ಒಂದು ಹುನ್ನಾರ. ಇದರಿಂದ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇವರೇನು ಜನಪರವಾದ ಸರ್ಕಾರ ನಡೆಸ್ತಾ ಇದ್ದಾರೋ ಅಥವಾ ಜನಗಳನ್ನ ಮುಗಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೇಳಬೇಕಾಗಿದೆ. ಇದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಬಲವಾಗಿ ಖಂಡಿಸ್ತಾ, ಇದು ಸುಮ್ಮನೆ ನಾವು ಚಳವಳಿ ಮಾಡಿ ಬಿಡೋದಿಲ್ಲ. ಇದು ಯಾವುದೇ ರೈತರಿಗೆ ತೊಂದರೆ ಆದರೆ ಅಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಬೆಳೆಗಾರರ ಎಲ್ಲ ಬೆಳೆಗಾರರ ಸಂಘದವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವರ ಒಂದು ಸಹಕಾರದೊಂದಿಗೆ ಈ ಒಂದು ಪ್ರತಿಭಟನೆಯನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸುದ್ದಿಗೋಷ್ಠಿಯಲ್ಲಿ ಗಿರೀಶ್, ಬಸವರಾಜು, ಕುಮಾರಸ್ವಾಮಿ ಉಪಸ್ಥಿತರಿದ್ದರು.